ನೂತನವಾಗಿ ಆಯ್ಕೆಯಾದಂತಹ ಉಪಸ್ಪರ್ಧಿಗಳಾದ ಉಮಾಶ್ರೀರವರೇ, ಸಭಾನಾಯಕರೇ, ವಿರೋಧ ಪಕ್ಷದ ನಾಯಕರೇ, ಮಂತ್ರಿಮಂಡಲದ ಸದಸ್ಯರೇ ಹಾಗೂ ಎಲ್ಲ ಗೌರವಿತ ಸದಸ್ಯರೇ, ಅವರ ಅವಿರೋಧವಾಗಿ ಆಯ್ಕೆಯಾದ ನಂತರ ನಾನು ಹೇಳಿದ್ದೆ 1 ಗಂಟೆಯಲ್ಲಿ ನಾವು ಮುಗಿಸ್ಬೇಕಂತ. ಆದರೆ ಈಗ ಸುಮಾರು 2 ಗಂಟೆಗೆಲ್ಲ ಆಗಿದೆ. ಅದೇ ನಾವು ಮಹಿಳೆಯರಿಗೆ ಕೊಟ್ಟಂತಹ ದೊಡ್ಡ ಗೌರವ. ಇವತ್ತು ಡಾಕ್ಟರ್ ಉಮಾಶ್ರೀ ಅವರು ಮಂತ್ರಿಯಾಗಿ, ಶಾಸಕರಾಗಿ, ಸಮಾಜಮುಖಿಯಾಗಿ ಹಲವಾರು ಕಾರ್ಯಕ್ರಮಗಳಲ್ಲಿ ಭಾಗಿಯಾಗ್ತಾ ಇದ್ದರು. ನನ್ನ ಜೀವನ ದೊಡ್ಡ ಒಂದು ಕಾರ್ಯಕ್ರಮದಲ್ಲಿ ನನಗೆ ಬಹಳಷ್ಟು ಅವರ ಪ್ರತಿಭೆ ಬಗ್ಗೆ ಅವತ್ತೇ ಗೊತ್ತಾಗಿದೆ ನನಗೆ. ನಾವು ಚಿಕ್ಕವರಿರುವಾಗ ಎಲ್ಲ ನೋಡ್ತಾ ಇದ್ವಿ, ಫಿಲ್ಮ್ಗಳು ನೋಡ್ತಾ ಇದ್ವಿ, ಸಂತೋಷ ಪಡ್ತಾ ಇದ್ವಿ. ಆದರೆ ಒಂದು ನಾಟಕಗಳನ್ನ ನೋಡ್ತಾ ಇದ್ವಿ. ನಾವು ಕ್ಷೇತ್ರದಲ್ಲಿ ಹಾವೇರಿ, ಗದಗ, ಧಾರವಾಡಲ್ಲಿ ನಾಟಕಗಳು ನೋಡ್ತಾ ಇದ್ವಿ. ಆದರೆ ಇಲ್ಲಿ ಒಂದು ನಾಟಕ ನಾವು ಹೋಗಿದ್ವಿ, ನಾವು ಮುಖ್ಯಮಂತ್ರಿಗಳು, ಮಂತ್ರಿ, ತಾವು ಬಹುಶಃ ತಾವು ಕೂಡ ಬಂದಿದ್ವಿ. ಶಮಿಸ್ತೆ ಅಂತ ಒಂದು ನಾಟಕ, ಶರ್ಮಿಸ್ತೆ. ಆ ನಾಟಕ ನೋಡಿದ ಅವ್ರ ಮೇಲೆ ಹೆಚ್ಚು ಗೌರವ ಬಂತು ನನಗೆ. ಆ ಒಂದು ಸಂದೇಶ, ಅವರ ಭಾವನೆ, ಭಾವ ನೋಡಿ ಬಹುಶಃ ರೋಮಾಂಚನ ಆಯಿತು ನನಗೆ. ಅದು ನೋಡಿ ಇನ್ನೂ ಹೆಚ್ಚು ಗೌರವ ಅವ್ರ ಮೇಲೆ ನಮಗೆ ಬಂತು. ಅದು ಅಪರೂಪ ಕಲಾವಿದೆ, ಅದ್ಭುತ ವ್ಯಕ್ತಿತ್ವ, ಅವರ ಸಮಾಜ ಬಗ್ಗೆ ಕಾಳಜಿ. ಇದೇ ಸದನದಲ್ಲಿ ನಾವು ವಿರೋಧ ಪಕ್ಷದಲ್ಲಿರುವಾಗ, ಅವಾಗ ಸನ್ಮಾನ್ಯ ಎಚ್ ಕೆ ಪಾಟೀಲ್ ವಿರೋಧ ಪಕ್ಷನಾಗಿದ್ರು, ಇವರು ಕೂಡ ಸದಸ್ಯರಾಗಿದ್ರು. ಒಂದು ವಿಚಾರವಾಗಿ ನಮ್ಮ ಸಮಾಜಕ್ಕೆ ಅನ್ಯಾಯ ಆಗ್ತಾ ಇದೆ ಅಂತ ಹೇಳಿಬಿಟ್ಟು ಕಣ್ಣೀರು ಹಾಕಿದ ಘಟನೆ ಇವತ್ತು ನನಗೆ ಜ್ಞಾಪಕ ಇದೆ. ನಾವೆಲ್ಲ ಇಡೀ ಸದನ ಬಂದು ಹೊತ್ತು ಹೋಗಿದ್ವಿ, ಏನಾಯ್ತು ಅಂತ. ನನ್ನ ಸಮಾಜಕ್ಕೆ ಅನ್ಯಾಯ ಆಗ್ತಾ ಇದೆ, ನಾನಿದ್ದು ಕೂಡ ಏನು ಪ್ರಯೋಜನ ಹೇಳಂತ ಮಾತನ್ನ ಬಹಳ ನೊಂದು ಅವತ್ತು ಕಣ್ಣೀರು ಹಾಕೊಂಡು ಹೇಳಿದ್ರು. ಆ ಸಂದರ್ಭದಲ್ಲಿ ಆ ಸಂಬಂಧಪಟ್ಟ ಮಂತ್ರಿ ಇರ್ಬೋದು, ನಾವೆಲ್ಲ ಅವ್ರಿಗೆ ಹೇಳಿ, ಇಲ್ಲ ನಿಮ್ಮ ಸಮಸ್ಯೆಗೆ ಪರಿಹಾರ ಕೊಡ್ತಾರಂತೆ ಕೂಡಲೇ ಅವತ್ತು ಮಂತ್ರಿಯ ವೇದಿಕೆ ಅಂತ ಅದನ್ನು ಅನೌನ್ಸ್ ಮಾಡಿದ್ರು. ಆ ಡಾಕ್ಟರ್ ಉಮಾಶ್ರೀ ಅವರು ಕೂಡ ನಾನು ನೋಡಿದ್ದೆ ಇವತ್ತು. ಅದರಿಂದ ಅವರ ವ್ಯಕ್ತಿತ್ವಕ್ಕೆ ಹಾಗೂ ಇಸ್ ಎ ವೆರಿ ಗುಡ್ ಸೋಷಿಯಲ್ ವರ್ಕರ್. ಯಾರಾದರೂ ಬಂದು ಸಮಸ್ಯೆ ಹೇಳ್ಕೊಂಡ್ರೆ ಅದು ಆ ಸಮಸ್ಯೆಗೆ ಪರಿಹಾರವಾಗಿ ಪ್ರಾಮಾಣಿಕ ಪ್ರಯತ್ನ ಕೂಡ ಮಾಡ್ತಾ ಇದ್ರು. 5 ವರ್ಷ ಮಂತ್ರಿಗಳಾಗಿ ಒಳ್ಳೆಯ ಕೆಲಸ ಕೂಡ ಮಾಡಿದ್ದಾರೆ ಮಹಿಳೆಯರಿಗೆ. ಬಹುಮುಖ ವ್ಯಕ್ತಿತ್ವ ಅವ್ರದ್ದು. ಒಬ್ಬ ಅಪರೂಪದ ರಾಜಕಾರಣಿ ಕೂಡ ಹೌದು. ಆ ಹಿನ್ನೆಲೆಯಲ್ಲಿ ತಾವೆಲ್ಲ ಅವ್ರ ಬಗ್ಗೆ ಸಾಕಷ್ಟು ವಿಚಾರಗಳನ್ನು ತಾವು ಹೇಳಿದ್ರಿ. ಇವತ್ತು ಡೆಪ್ಟಿ ಚೇರ್ಮನ್ ಆಗಿ ಅವರು ಅವರ ಕರ್ತವ್ಯಗಳನ್ನು ನಿಷ್ಠೆಯಿಂದ, ಪ್ರಾಮಾಣಿಕತೆಯಿಂದ ವಹಿಸ್ತಾರಂತ ವಿಶ್ವಾಸ ನನಗಿದೆ. ಅವ್ರಿಗೆ ಶುಭವನ್ನು ಕೋರ್ತಾ ಅವ್ರು ಒಳ್ಳೆಯದಾಗಲಿ, ಅವರಿಗೆ ನನ್ನ ಸಂಪೂರ್ಣ ಬೆಂಬಲವನ್ನು ವ್ಯಕ್ತಪಡಿಸಿ ನಾನು 2 ಮಾತುಗಳನ್ನು ಮುಗಿಸ್ತಾ ಇದ್ದೀನಿ. ಈಗ ಡಾಕ್ಟರ್ ಉಮಾಶ್ರೀ ಅವರು ಮಾತಾಡ್ತಾರೆ. ಮಾನ್ಯ ಸಭಾಪತಿಗಳೇ, ಇವತ್ತು ನನ್ನ ಜೀವಮಾನದ ಥ್ಯಾಂಕ್ ಯು. ಇವತ್ತು ನನ್ನ ಜೀವಮಾನದ ಅತ್ಯಂತ ಎತ್ತರದ
ಸಂತೋಷದ ಕ್ಷಣಗಳು. ಈ ಒಂದು ಉಪಸಭಾಪತಿಯಾಗಿ ಆಯ್ಕೆಯಾಗಿರ್ತಕ್ಕಂಥ ಸಂದರ್ಭದಲ್ಲಿ ನಮ್ಮ ಈ ಸದನದಲ್ಲಿ ಪಕ್ಷಾತೀತವಾಗಿ ಸಭಾ ನಾಯಕರಿಂದಾದಿಯಾಗಿ ವಿರೋಧ ಪಕ್ಷದ ನಾಯಕರಿಂದಾದಿಯಾಗಿ ಎರಡೂ ಪಕ್ಷದ ಸದಸ್ಯರು, ನನ್ನ ಸಹೋದರರಿಂದಾಗಿ, ಮಂತ್ರಿಗಳಿಂದಾದಿಯಾಗಿ, ಸಭಾಪತಿಗಳಿಂದಾದಿಯಾಗಿ ಇಷ್ಟೊಂದು ಪ್ರಶಂಸೆ ಮತ್ತು ಪ್ರೋತ್ಸಾಹದ ನುಡಿಗಳನ್ನು ಕೇಳಿ ನನಗೆ ಮನಸ್ಸು ತುಂಬಿ ಬಂದಿದೆ. ನಿಮ್ಮೆಲ್ಲರಿಗೂ ಶರಣ. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.